ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಕಳೆದ ಒಂದು 15 ದಿವಸದಿಂದ ನೋಡ್ತಾ ಇದ್ದೀವಿ ರೇಷನ್ ಕಾರ್ಡ್ಗಳಲ್ಲಿ ಸರ್ಕಾರ ತುಂಬಾ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೊಳ್ತಾ ಇದೆ. ಅದರಲ್ಲಿ ಸುಮಾರಷ್ಟು ಜನದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು. ಅದರಲ್ಲಿ ಅಂದರೆ ಹೂ ಮಾರೋ ಅಂಥದ್ದಾಗಿರ್ಬೋದು, ಗಾರ್ಮೆಂಟ್ಸಿಗೆ ಹೋಗೋವಂಥದ್ದು, ಈ ಥರದವ್ರದ್ದೆಲ್ಲ ಅಂದರೆ GST ಪೇಯರ್ ಮತ್ತು ಟ್ಯಾಕ್ಸ್ ಪೇಯರ್ನ ಬಿಟ್ಟು ಈ ಒಂದು ಕೆಟಗರಿಯಲ್ಲಿ ಯಾರು ಈ ಒಂದು APLಗೆ ಅರ್ಹರಲ್ವೋ ಅಂಥವ್ರ ಕಾರ್ಡ್ ಕೂಡ ಇಲ್ಲಿ BPL ಅಂತ್ಯೋದಯ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು. ಅದ್ರ ಬಗ್ಗೆ ಎಚ್ಚೆತ್ಕೊಂಡ ಸರ್ಕಾರ ಆಲ್ರೆಡಿ ಹೇಳಿತ್ತು, ಇದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇವಾಗ ಏನಂತ ಹೇಳಿದರೆ ಎಲೆಕ್ಷನ್ನಲ್ಲಿ ಗೆದ್ದಿರೋ ಪರ್ಪಸ್ಸಿಗೆ ಸರ್ಕಾರ ಬಂದು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತಲ್ವ, ಅಂದರೆ BPL ಅಂತ್ಯೋದಯ ಒಂದು ಮಾನದಂಡಗಳಿಗೆ ಒಳಪಡ್ತಕ್ಕಂಥವ್ರದ್ದು ರೇಷನ್ ಕಾರ್ಡ್ಗಳು ಬಂದು ತುಂಬ ಜನದ್ದು ಕ್ಯಾನ್ಸಲ್ ಆಗಿತ್ತು. ಸೊ ಅಂಥವ್ರಿಗೆ ಏನು ಮಾಡಿದ್ದಾರೆ, ಇವತ್ತಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡನ್ನು ಬಿಟ್ಟಿದ್ದಾರೆ. ಹೊಸ ರೇಷನ್ ಕಾರ್ಡ್ ಅಂತ ಹೇಳಿದರೆ ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತಾರೆ, ಕುಟುಂಬದಿಂದ ಹೊರಗಡೆ ಉಳ್ಕೊಂಡಿರ್ತಾರೆ ಅಂಥವ್ರಿಗೆ ಬಂದು ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಮತ್ತು ಯಾರು ಒಟ್ಟುಗೂಡಿ ಕುಟುಂಬದಲ್ಲಿರ್ತಾರೆ ಅವ್ರ ಕುಟುಂಬದಿಂದ ಹೊರಗಡೆ ಬಂದು ನಮ್ಮದೇ ಆದ ಒಂದು ಸಪ್ರೇಟ್ ರೇಷನ್ ಕಾರ್ಡ್ ಮಾಡ್ಕೋಬೇಕಂತಾರಲ್ವ, ಅಂಥವ್ರಿಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮೇಯ್ನಾಗಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇವಾಗ ಹಳೆ ರೇಷನ್ ಕಾರ್ಡ್ಗಳು ಹೋಗಿತ್ತು, ಅದನ್ನು ನಾವು ಹೇಗೆ ಪಡ್ಕೋಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆನೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರ ಅಂತಲೇ ಹೇಳ್ಬೋದು. ಅದು ಏನು ಅಂತ, ಇವಾಗ ಹಳೆ ರೇಷನ್ ಕಾರ್ಡು ಯಾರ್ದೆಲ್ಲ ಹೋಗಿತ್ತಲ್ವ, BPL ಇರೋರ್ದು ಯಾರ್ದೆಲ್ಲ ರೇಷನ್ ಕಾರ್ಡ್ ಹೋಗಿದೆ, ಸೊ ಅಂಥವ್ರಿಗೆ ಸರ್ಕಾರ ಬಂದು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಪಟ್ಟಿನ ಬಿಡುಗಡೆ ಮಾಡ್ತಾಯಿದೆ. ಯಾರ್ದೆಲ್ಲ APL ಇರೋವಂಥವ್ರದ್ದು BPL ಇರೋದು APL ಆಗಿ ಕನ್ವರ್ಟ್ ಆಗಿದೆ, ಮತ್ತು ಯಾರಿಗೆಲ್ಲ ನಾವು ಅನ್ನಭಾಗ್ಯ ಯೋಜನೆಗೆ ಒಳಪಡ್ತಾರೆ ಅಂತ ನೋಡಲಿಕ್ಕೆ ಒಂದು ಪಟ್ಟಿನ ಬಿಡುಗಡೆ ಮಾಡ್ತಾಯಿದೆ, ಪರಿಷ್ಕರಣೆ ಮಾಡಿಬಿಟ್ಟು. ಸೊ ಆ ಒಂದು ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆನಾ ಇಲ್ವಾ ಅಂತ ನೀವು ಹೇಗೆ ಚೆಕ್ ಮಾಡ್ಕೋಬೇಕು, ಮತ್ತು ನೀವು BPLಗೆ ಒಳಪಟ್ಟಿದ್ರೂ ನಮ್ಮ ರೇಷನ್ ಕಾರ್ಡು APL ಕನ್ವರ್ಟ್ ಆಗಿದೆ, ಇಲ್ಲ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ಅನ್ನೋದಾದರೆ ನೀವು ಆ ಒಂದು ಕಾರ್ಡನ್ನು ಹೇಗೆ ಪಡ್ಕೋಬೇಕು ಅಂತ ಕೇಳೋದಾದರೆ ಇದನ್ನು ಎಲ್ಲಿ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಇವಾಗ ಹೇಳ್ತೀನಿ. ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿಮ್ಮ ಒಂದು ಡಿಸ್ಟಿಕ್ಕು ಮತ್ತು ತಾಲೂಕುಗಳಲ್ಲಿ ಇರುತ್ತೆ, ನಿಮ್ಮ ಒಂದು ಸಿಟಿಗಳಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ಏನು ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಮತ್ತು ಯಾರೆಲ್ಲ GST ಪೇಯರ್ ಟ್ಯಾಕ್ಸ್ ಪರ್ಪಸ್ಸಿಗೆ ಕ್ಯಾನ್ಸಲ್ ಆಗಿತ್ತಲ್ವ ರೇಷನ್ ಕಾರ್ಡು, ಸೊ ಎಲ್ಲರನ್ನೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೊಗೊಂಡೋಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನೀವು ಪಡ್ಕೋಬೋದಾಗಿದೆ. ಇದು ಸರ್ಕಾರ ಕೊಟ್ಟಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾವು ಒಂದು 2 ಅವರ್ಸಲ್ಲಿ ನಾವು ರೇಷನ್ ಕಾರ್ಡನ್ನು ಹಿಂತಿರುಗಿಸ್ತೀವಿ, ಅಂದರೆ ಡಿಆಕ್ಟಿವೇಟ್ ಆಗಿರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡಿ ಹಿಂತಿರುಗಿಸ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸಪೋಸ್ ಏನಾದರೂ ತಾಂತ್ರಿಕ ದೋಷ ಇದೆ, ನಮಗೆ ಇವತ್ತು ಆಗಲಿಕ್ಕಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂತು ಅಂತ ಹೇಳಿದರೆ ಇನ್ನು 2 ದಿನದಲ್ಲಿ ನಾವು ಯಾರಿಗೆಲ್ಲ BPL ಅರ್ಹರಿರೋದು ಕಾರ್ಡ್ ಎಲ್ಲ ರದ್ದಾಗಿದೆ ಅವ್ರದನ್ನು ನಾವು ಆದಷ್ಟು ಬೇಗ ತಲುಪಿಸೋವಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದಿದೆ. ಇದು ಬಂದು ಯಾರಿಗೆಲ್ಲ BPL ಕಾರ್ಡ್ ಅನ್ನೋದು ಬಡ ಕುಟುಂಬದವರಿಗೆ, ಮಧ್ಯಮ ಕುಟುಂಬದವ್ರಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಅಂಥವ್ರ ಕಾರ್ಡ್ಗಳು ಹೋದಾಗ ಸೊ ಅವರಿಗೆ ತುಂಬಾ ಹೊಡ್ತಾ ಬೀಳುತ್ತೆ. ಯಾಕಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಒಂದೇ ಬರೋದಿಲ್ಲ, ಅವ್ರುಗಳಿಗೆ ಏನಾಗುತ್ತೆ, ಒಂದು ಮೆಡಿಕಲ್ದಿರ್ಬೋದು, ಹಾಸ್ಪಿಟಲ್ದಿರ್ಬೋದು, ಇಲ್ಲ ಮಕ್ಕಳದ್ದು ಎಜುಕೇಷನ್ದಿರ್ಬೋದು, ಸರ್ಕಾರಿ ಯೋಜನೆಗಳು ಸುಮಾರಷ್ಟು ಕ್ಯಾನ್ಸಲ್ ಆಗುತ್ತೆ. ಈ ಒಂದು ಮಾನದಂಡಗಳಿಗೆ ಒಳಪಡದೇ ಇದ್ರೂ ಕಾರ್ಡ್ಗಳು ಕ್ಯಾನ್ಸಲ್ ಆದಾಗ ಇದು ಬಡ ಕುಟುಂಬ ಮತ್ತು ಮಧ್ಯಮ ಕುಟುಂಬದವರಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಈ ಒಂದು ಎಲೆಕ್ಷನಲ್ಲಿ ಗೆದ್ದಿರೋದು ನಮ್ಮ ಒಂದು ಯೋಜನೆಗಳಿಂದ ಅನ್ನೋವಂಥದ್ದು ಸರ್ಕಾರಕ್ಕೆ ಕಿವಿ ಮುಟ್ಟಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂದ್ರೂ ಇವಾಗ ರೇಷನ್ ಕಾರ್ಡ್ ಎಲ್ರಿಗೂ ಸಿಗೋವಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡ್ದಲ್ಲೇ ಸರ್ಕಾರ ಇವಾಗ ಆಫರ್ ಕೊಟ್ಟಿದೆ ಅಂತ ಹೇಳಿದರೆ ಎಲ್ಲರೂ ನೀವು ಇವಾಗಲೇ ಎಚ್ಚೆತ್ಕೋಬೇಕು. ಯಾರ್ದೆಲ್ಲ ರೇಷನ್ ಕಾರ್ಡ್ ಹೋಗಿದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಜೆರಾಕ್ಸನ್ನು ತೊಗೊಂಡೋಗಿ ಮತ್ತು ನಿಮ್ಮ ರೇಷನ್ ಕಾರ್ಡನ್ನು ತೊಗೊಂಡೋಗಿ ನಿಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಲ್ಲಿದೆ, ನಿಮ್ಮ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಆಫೀಸ್ ಎಲ್ಲಿದೆ ಅಲ್ಲಿ ನೋಡಿ ಹೋಗಿ ನೀವು ಸಬ್ಮಿಟ್ ಮಾಡಿ ರೇಷನ್ ಕಾರ್ಡನ್ನು ಪಡ್ಕೋಬೋದು ಅಂತ ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ಇದೇ ಥರ ಹೊಸ ಅಪ್ಡೇಟ್ ಏನೇ ಬಂದರೂ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನಾನು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಚಾರ, ಗೃಹಲಕ್ಷ್ಮಿ 15ನೇ ಕಂತಿನಲ್ಲೂ ಸ್ವಲ್ಪ ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು 15ನೇ ಕಂತು ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ. ಅದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಗೃಹಲಕ್ಷ್ಮಿ ಬಗ್ಗೆ ಡೌಟ್ ಇರೋರು ಅಲ್ಲಿ ಹೋಗ್ಬಿಟ್ಟು ನೋಡಿ, ರೇಷನ್ ಕಾರ್ಡ್ ಬಗ್ಗೆ ಡೌಟ್ ಇರೋರು ಈ ಒಂದು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.